ನಮಸ್ಕಾರ ರೈತರೇ, ನಿಮ್ಮ ಹತ್ರ 45 HP ಟ್ರ್ಯಾಕ್ಟರ್ ಐತಂದ್ರೆ ಒಂದು ತಿಂಗಳಿಗೆ ಫ್ಯೂಲ್ ಮೇಲೆ ಎಷ್ಟು ಖರ್ಚು ಮಾಡತ್ತೀರಿ ನೀವು? ಈ ವಿಡಿಯೋದಾಗ ನಾನು ನಿಮ್ಗೆ ಕರ್ನಾಟಕದಲ್ಲಿ ಸಿಗುವಂತ 5 ಬೆಸ್ಟ್ ಮಾಡೆಲ್ಗಳ ಬಗ್ಗೆ ಮಾತಾಡೋದೇನು. 45 HP ಕೆಟಗರಿಯಲ್ಲಿ ನೀವೇನಾದ್ರು ಟ್ರ್ಯಾಕ್ಟರ್ ಬೈ ಮಾಡೋದ್ರಿಂದ ಈ ವಿಡಿಯೋನ ನೋಡ್ರಿ. ಬೆಲೆ ಏನ, ಮೈಲೇಜ್ ಏನ, ಪರ್ಫಾರ್ಮೆನ್ಸ್ ಏನ, ಎಂಜಿನ್ ಕೆಪಾಸಿಟಿ ಏನ, ಲಿಫ್ಟಿಂಗ್ ಕೆಪಾಸಿಟಿ ಏನ, ಯಾವ ಬ್ರ್ಯಾಂಡ್ದು ಯಾವ ಮಾಡೆಲ್ಗಳ ನೀವು ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಅಂತ ನಾನು ನಿಮ್ಗೆ ಈ ವಿಡಿಯೋದಾಗ ಎಂಡ್ ತನಕ ಹೇಳ್ತೀನಿ. ದೋಸ್ತ, ಇನ್ನೇ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋ. ನಂಬರ್ 5ದಾಗ ಬರ್ತೈತಿ ಸ್ವರಾಜ್ ಕಡೆಯಿಂದ ಬರುವಂತ 744 FE ಅನ್ನೋ ಒಂದು ಮಾಡೆಲ್. 3 ಸಿಲಿಂಡರ್ ಎಂಜಿನ್ ಜೊತೆಗೆ ಸಿಗ್ತೈತಿ. 45 HP ಕೆಟಗರಿದಾಗ ಬರ್ತೈತಿ. ಮೈಲೇಜ್ ಬಗ್ಗೆ ನಾವು ಮಾತಾಡೋದೈತೆ ಅಂದ್ರೆ ಫೀಲ್ಡ್ ವರ್ಕ್, ಯಾವ್ದೇ ರೀತಿಯ ಫೀಲ್ಡ್ ವರ್ಕ್ ನೀವೇನಾದ್ರು ಮಾಡ್ತಿದ್ರೆ ಅಂದ್ರೆ ಸರಾಸರಿ ನಿಮ್ಗೆ 2.8 ಲೀಟರ್ ವರೆಗೂ ಪ್ರತಿ ಗಂಟೆಗೆ ಇದ ತಗೊಳತೈತಿ. ಲಿಫ್ಟಿಂಗ್ ಕೆಪಾಸಿಟಿ 1500 kg ಐತಿ. ಪಂಜಾಬ್ ಟ್ರಾಕ್ಟರ್ಸ್ ಮತ್ತು ಮಹೇಂದ್ರದವರ ಜಾಯಿಂಟ್ ವೆಂಚರ್ ಆಗಿ ಸ್ವರಾಜ್ ಟ್ರಾಕ್ಟರ್ ಗಳನ್ನ ಡೆವಲಪ್ಮೆಂಟ್ ಮಾಡ್ತಾರೋ. ಹಾಗಾಗಿ ಕರ್ನಾಟಕದಾದ್ಯಂತ ನಿಮ್ಗೆ ಸರ್ವಿಸ್ ನೆಟ್ವರ್ಕ್ ಅಂತೂ ಜಬರ್ದಸ್ತ್ ಆಗಿ ಸಿಗತೈತಿ. ಆನ್ ರೋಡ್ ಪ್ರೈಸ್ ನೋಡೋದೈತೆ ಅಂದ್ರೆ ದೋಸ್ತ 7 ಲಕ್ಷದಿಂದ ಹಿಡ್ಕೊಂಡ 7.8 ಲಕ್ಷ ತನಕ ನಿಮ್ಗೆ ಈ ಮಾಡೆಲ್ ಸಿಗತೈತಿ. ಇದ 5ನೇ ನಂಬರ್ ಇರಕ ಒಂದೇ ಒಂದು ಕಾರಣ ಅಂದ್ರೆ ದೋಸ್ತ ಇದ್ರ ಲಿಫ್ಟಿಂಗ್ ಕೆಪಾಸಿಟಿ ಕಡಿಮೆ ಐತಿ. ಸಪೋಸ್ ಏನಾದ್ರು ನೀವು ಶುಗರ್ ಕೇನ್ ತಗೊಂಡು ಹೋಗುವಂತ ಕೆಲಸ ಏನಾದ್ರು ಬಹಳ ಮಾಡ್ತಿದ್ರಿ ಅಥವಾ ಲಿಫ್ಟಿಂಗ್ ಮಾಡೋದಕ್ಕಿಂತ ಕೆಲಸಗಳನ್ನ ಏನಾದ್ರು ಮಾಡ್ತಿದ್ರಿ, ಅಲ್ಲಿ ಇದ್ರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಗುವಂತ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ನಂಬರ್ 5 ದಾಗ ಐತಿ. ನಂಬರ್ 4 ದಾಗ ನಿಮ್ಗೆ ಸಿಗ್ತೈತಿ ಐಸರ್ ಕಡೆಯಿಂದ ಬರುವಂತ 5660 ಅನ್ನೋ ಒಂದು ಮಾಡೆಲ್. 50 HP 3 ಸಿಲಿಂಡರ್ 3300 cc ಎಂಜಿನ್ ಬರ್ತೈತಿ. ಈ ಸೆಗ್ಮೆಂಟ್ ದಾಗ ನೋಡೋದೈತಂದ್ರ ಇದ ಬಿಗ್ಗೆಸ್ಟ್ ಎಂಜಿನ್ ಅಂತ ನಾವು ಕರಿಬಹುದು. ಆನ್ ರೋಡ್ ಬೆಲೆ ನೋಡೋದೈತಂದ್ರ 8 ಲಕ್ಷದಿಂದ ಹಿಡ್ಕೊಂಡ 8,60,000 ತನಕ ಸಿಗ್ತೈತಿ. ಮೈಲೇಜ್ ಮ್ಯಾಟ್ರ್ ಆಗ್ತೈತಿ ಅನ್ನೋದು ನಿಮ್ಮದು ಏನಾದ್ರು ಅನಿಸಿಕೆ ಇತ್ತಂದ್ರೆ ದೋಸ್ತ ಈ ಗಾಡಿ ಈ ಮಾಡೆಲ್ ನಿಮ್ಗೆ ಹೇಳಿ ಮಾಡಿಸಿದ್ದ. ಗಂಟೆಗೆ ಕೇವಲ 2.5 ಲೀಟರ್ ಡೀಸೆಲ್ ನ ಕನ್ಸಂಪ್ಷನ್ ಮಾಡ್ತೈತಿ. ಈ ಸೆಗ್ಮೆಂಟ್ ದಾಗ ಇದ ಬೆಸ್ಟ್ ಮೈಲೇಜ್, ಮೇಂಟೆನೆನ್ಸ್ ಕಾಸ್ಟ್ ಕೂಡ ಬಹಳ ಕಡಿಮೆ ಐತಿ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರ ಇದ್ರ ಗೇರ್ ಬಾಕ್ಸ್ ಸ್ವಲ್ಪ ಹಳೆ ಡಿಸೈನ್ ಐತಿ. ಮಾಡರ್ನ್ ಫೀಚರ್ಸ್ ಇದ್ರಾಗ ಒಂದ್ ಸ್ವಲ್ಪ ಕಡಿಮೆ ಬರ್ತೈತಿ. ಅದಕ್ಕೆ ಇದನ್ನ 4ನೇ ನಂಬರ್ದಾಗ ಇಟ್ಟಿದ್ದೇನು. ನಂಬರ್ 1 ಟ್ರ್ಯಾಕ್ಟರ್ ಯಾವ್ದಂತ ನಿಮಗ್ ಗೊತ್ತಿದ್ದೇನಾ? ಸೊ ನೋಡುನು, ನೀವು ಗೆಸ್ ಮಾಡಿರೋದಕ್ಕ ನಾನು ಹೇಳೋದಕ್ಕ ಸೇಮ್ ಐತೋ ಇಲ್ವೋ ಅಂತ. ನಂಬರ್ 3 ದಾಗ ಬರ್ತಿದ್ದಿ ದೋಸ್ತ ಸೋನಾಲಿಕಾ ಕಡೆಯಿಂದ ಬರುವಂತ 745 ಸಿಕಂದರ್ ಅನ್ನೋ ಒಂದು ಮಾಡೆಲ್. 50 HP 3 ಸಿಲಿಂಡರ್. ಕರ್ನಾಟಕದಾಗ ಆನ್ ರೋಡ್ ಬೆಲೆ ದೋಸ್ತ 7.5 ಲಕ್ಷದಿಂದ ಹಿಡ್ಕೊಂಡು 8,20,000 ತನಕ ಈ ಮಾಡೆಲ್ ಸಿಗೋ ಚಾನ್ಸಸ್ ಐತಿ. ಈ ಟ್ರ್ಯಾಕ್ಟರ್ ಏನ್ ಸ್ಪೆಷಲ್ ಗೊತ್ತಾ, 2000 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತೈತಿ. ಈ ಸಿಗ್ಮೆಂಟ್ ದಾಗ ನಂಬರ್ 1 ಲಿಫ್ಟಿಂಗ್ ಕೆಪಾಸಿಟಿ ನಿಮ್ಗ ಇದ ಸೋನಾಲಿಕಾದಾಗ ಸಿಗ್ತೈತಿ. ಮಂಡ್ಯ ಮತ್ತು ಮೈಸೂರು, ಹಾಸನದ ಕಡೆ ಎಲ್ಲ ಈ ಭತ್ತ ಬೆಳೆಯುವಂತ ಬಹಳಷ್ಟು ರೈತರದಾರು. ಅಲ್ಲಿ ಜಬರ್ದಸ್ತ್ ಆಗಿ ಯೂಸ್ಫುಲ್ ಆಗುವಂತ ಒಂದು ಮಾಡೆಲ್ ದೋಸ್ತ. ಹೆವಿ ರೋಟಾವೇಟರ್ ಅಥವಾ ಫ್ಯಾಡಿ ಟ್ರಾನ್ಸ್ಪ್ಲಾಂಟರ್ ಅಂತ ಏನ್ ಬರ್ತಾವಲ್ಲ, ಇವತ್ತನ್ನ ಹ್ಯಾಂಡಲ್ ಮಾಡಕ ಲಿಫ್ಟಿಂಗ್ ಕೆಪಾಸಿಟಿ ಜಬರ್ದಸ್ತ್ ಬೇಕಾತೈತಿ. ಅಂತಲ್ಲಿ ಈ ಗಾಡಿ ಹೇಳಿ ಮಾಡಿಸಿದೈತಿ. ಸೊ ಸರ್ವಿಸ್ ನೆಟ್ವರ್ಕ್ ಬಗ್ಗೆ ಮಾತಾಡೋದೈತಂದ್ರ ಸ್ವಲ್ಪ ವೀಕ್ ಐತಂತ ನಾವು ಹೇಳ್ಬೋದು. ಯಾಕಂದ್ರ ಬೇರೆ ಟ್ರಾಕ್ಟರ್ ಮಾಡೆಲ್ಗಳಿಗೆ ಸೇರಿಸ್ತಂದ್ರ ಡೀಲರ್ಗಳು ಅಷ್ಟೊಂದು ಕಡಿಮೆ ಇದಾರು. ಅದರಿಂದ ಸೊ ಸರ್ವಿಸ್ ಎಲ್ಲಾ ಸಿಟಿದಾಗ ಅವೈಲಬಿಲಿಟಿ ನಿಮ್ಗೆ ಸಿಗೋದು ಕಷ್ಟನ. ಸೊ ಹಂಗಾಗಿ ಇದ ನಂಬರ್ 3 ದಾಗ ಇಟ್ಟಿದ್ದೇನೆ ದೋಸ್ತ. ನಂಬರ್ 2 ದಾಗ ಬರ್ತಿದ್ ನಿಮ್ಗೆ ಜಾನ್ ಡಿಯರ್ 5050D ಪ್ರೀಮಿಯಂ ಗಾಡಿ ಅಂತ ಇದಕ್ಕೆ ಕರಿಬಹುದು ದೋಸ್ತ. 50 HP 3 ಸಿಲಿಂಡರ್ ಎಂಜಿನ್, 2900 cc ಎಂಜಿನ್ ಕೆಪಾಸಿಟಿ ಸಿಗ್ತೈತಿ. ಕರ್ನಾಟಕದಾಗ ಆನ್ ರೋಡ್ ಪ್ರೈಸ್ 9 ಲಕ್ಷದಿಂದ ಹಿಡ್ಕೊಂಡು 9.5 ಲಕ್ಷ. ಬೆಲೆ ಜಾಸ್ತಿ ಆಯ್ತಂತ ಹೆದರ್ಬೇಡಿ, ಯಾಕಂದ್ರ ನಂಬರ್ 2 ಯಾಕಂತ ನಾನು ನಿಮ್ಗೆ ಹೇಳ್ತೇನೆ. 5 ವರ್ಷದ ನಂತರ ನೀವೇನಾದ್ರು ಟ್ರಾಕ್ಟರ್ ಮಾರಿ ಹಾಕಿದ್ರೆ 60% 70% ಬೆಲೆ ವಾಪಸ್ ಸಿಗುತ್ತೆ. ಅದ ನಿಮ್ಗ ಜಾನ್ ಡಿಯರ್ ಕೊಡುವಂತ ಒಂದು ದೊಡ್ಡ ಬೆನಿಫಿಟ್ ಅಂತ ಹೇಳ್ಬಹುದು. ಬೇರೆ ಯಾವ ಟ್ರಾಕ್ಟರ್ಗೂ ಇಷ್ಟು ರೀಸೇಲ್ ವ್ಯಾಲ್ಯೂ ಸಿಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಜಾನ್ ಡಿಯರ್ ಗಾಡಿಗಳಿಗೆ ಜಬರ್ದಸ್ತ್ ಆಗಿರುವಂತ ರೀಸೇಲ್ ವ್ಯಾಲ್ಯೂ ಸಿಗುತ್ತೈತಿ. ನಂಬರ್ 1 ಗಾಡಿ ರಿವೀಲ್ ಮಾಡಬೇಕಾದಂತ ಟೈಮ್ ಬಂದಿದ್ದು ದೋಸ್ತ. ಮಹೇಂದ್ರ ಕಡೆಯಿಂದ ಬರುವಂತ 585DI XP+ ಅನ್ನೋ ಒಂದು ಮಾಡೆಲ್. 49.3 HP ಬರ್ತೈತಿ. 4 ಸಿಲಿಂಡರ್ ಎಂಜಿನ್. ಈ ಸೆಗ್ಮೆಂಟ್ ದಾಗ ಇದೇ ಒಂದು ಎಂಜಿನ್ ದಾಗ 4 ಸಿಲಿಂಡರ್ ಕೊಡತಾರು. ಲಿಫ್ಟಿಂಗ್ ಕೆಪಾಸಿಟಿ 1800 kg ಐತಿ. ಕರ್ನಾಟಕದಾಗ ಆನ್ ರೋಡ್ ಪ್ರೈಸ್ ನೋಡೋದೈತಂದ್ರ 8.2 ಲಕ್ಷದಿಂದ ಹಿಡ್ಕೊಂಡ
8.8 ಲಕ್ಷದವರೆಗೂ ಸಿಗ್ತೈತಿ. ಸರ್ವಿಸ್ ಸೆಂಟ್ರ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಐತಿ. ಮೈಲೇಜ್ ಓಕೆ, ಗಂಟೆಗೆ 3 ಲೀಟರ್ ತನಕ ಇದ ಕನ್ಸಂಪ್ಷನ್ ಮಾಡ್ತೈತಿ. ಶುಗರ್ ಕೇನ್ ಇರಲಿ, ಪ್ಯಾಡಿ ಇರಲಿ ಅಥವಾ ಡ್ರೈ ಲ್ಯಾಂಡ್ ಇರಲಿ, ಎಲ್ಲದಕ್ಕೂ ರೆಡಿ ಇರುವಂತ ವರ್ಸಟೈಲ್ ಎಂಜಿನ್ ಅಂತಾನೆ ನಾವು ಇದನ್ನ ಕರಿಬಹುದು. ಅದಕ್ಕೋಸ್ಕರನ ಎಲ್ಲಕ್ಕಿಂತ ಹೆಚ್ಚು ಸೇಲ್ ಆಗ್ತೈತಿ. ಎಲ್ಲಾರು ಬಹಳಷ್ಟು ರೈತರು ಇದನ್ನ ಪಸಂದ್ ಮಾಡಿ ತಗೊಳ್ತಾರು ಕೂಡ. ದೋಸ್ತ, ನಿನ್ನ ಹತ್ರ ಯಾವ ಟ್ರ್ಯಾಕ್ಟರ್ ಐತೆ? ನೆಕ್ಸ್ಟ್ ವಿಡಿಯೋದಾಗ ನಾವು ಮಹೇಂದ್ರದ 585 ಮತ್ತು ಜಾನ್ ಡಿಯರ್ದ 5050D ಅನ್ನದ ಕಂಪ್ಯಾರಿಸನ್ ಮಾಡೋನು. ಯಾವ ಗಾಡಿ ಯಾವ ತರ ಹೆಚ್ಚೈತಿ, ಯಾವ ಗಾಡಿ ಯಾವ ತರ ಕಡಿಮೆ ಐತಿ ಅನ್ನೋದ ಆ ವಿಡಿಯೋ ನೋಡಕ ಮರ್ಯಾಕ್ ಹೋಗ್ಬೇಡ. ಇನ್ನದಕ್ಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲಿಕ್ಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋ. ಬರ್ತೇನೆ ಮತ್ತೊಂದು ವಿಡಿಯೋದಾಗ.